ಇತಿಹಾಸ ಸೃಷ್ಟಿಸಿದ ಬಿಹಾರ ಸಿಎಂ 10ನೇ ಬಾರಿ ಸಿಎಂ ಪ್ರಮಾಣ ವಚನ ಸ್ವೀಕರಿಸಿದ ನಿತೀಶ್ ಜಿ. ಬಿಹಾರದ ಮಂದಿಗೆ ಫುಲ್ ಖುಷ್. ನಿತೀಶ್ ಜಿಗೆ ವಿಶ್ ಮಾಡಿದ ಮೋದಿ ಯೋಗಿ. सत्य निष्ठा से प्रतिज्ञान करता हूँ प्रतिज्ञान करता हूँ ಬಿಹಾರದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯಾಗಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಗಾಂಧಿ ಮೈದಾನದಲ್ಲಿ 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯದ ಗಣ್ಯರು ಮತ್ತು ಸಾವಿರಾರು ಜನಸಾಮಾನ್ಯರು ಸಾಕ್ಷಿಯಾದರು. ಪ್ರಮಾಣ ವಚನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರಿಗೆ ಶುಭಾಶಯ ಕೋರಿ ಬಿಹಾರದ ಅಭಿವೃದ್ಧಿಗಾಗಿ ನಿತೀಶ್ ಜಿಯವರೊಂದಿಗೆ ಎನ್ಡಿಎ ಸರ್ಕಾರ ಇನ್ನಷ್ಟು ವೇಗವಾಗಿ ಕೆಲಸ ಮಾಡಲಿದೆ, ಜನರ ಕಲ್ಯಾಣವೇ ನಮ್ಮ ಗುರಿ ಅಂದ್ರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ನಿತೀಶ್ ಅವರಿಗೆ ಶುಭಾಶಯ ತಿಳಿಸ್ತಾ ಹೀಗೆ ಹೇಳಿದ್ರು: ಬಿಹಾರದಲ್ಲಿ ಉತ್ತಮ ಆಡಳಿತವನ್ನ ಮುಂದುವರಿಸುವಲ್ಲಿ ನಿತೀಶ್ ಜಿ ಯಶಸ್ವಿಯಾಗಲಿ. ಎನ್ಡಿಎ ಒಗ್ಗಟ್ಟಿನಿಂದ ದೇಶದ ಮತ್ತು ರಾಜ್ಯದ ಕೆಲಸದ ಅಭಿವೃದ್ಧಿಯ ಅಲೆ ಬರುವ ಸಮಯ ಬಂದಿದೆ ಅಂದ್ರು. 2000 ಇಸವಿಯಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಿತೀಶ್ ಕುಮಾರ್ ಮೈತ್ರಿಯ ಬದಲಾವಣೆ, ಕಠಿಣ ರಾಜಕೀಯ ಪರಿಸ್ಥಿತಿಗಳು, ವಿರೋಧ ಪಕ್ಷಗಳ ಒತ್ತಡ ಎಲ್ಲವನ್ನ ಎದುರಿಸಿ ಮತ್ತೆ ತನ್ನ ನಾಯಕತ್ವವನ್ನ ಸಾಬೀತುಪಡಿಸಿದ್ದಾರೆ. 10ನೇ ಬಾರಿ ಪ್ರಮಾಣ ವಚನ ಅವರು ಬಿಹಾರದಲ್ಲಿ ಮಾತ್ರವಲ್ಲ, ದೇಶದ ರಾಜಕೀಯ ಇತಿಹಾಸದಲ್ಲೂ ಅಪರೂಪದ ಸಾಧನೆ. ಗಾಂಧಿ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಕೇಂದ್ರ ಮಂತ್ರಿಗಳು, ಎನ್ಡಿಎ ಮೈತ್ರಿ ಪಕ್ಷಗಳ ನಾಯಕರು, ಜೆಡಿಯುವಿನ ಹಿರಿಯ ಮುಖಂಡರು, ಸಾವಿರಾರು ಬಿಹಾರಿ ಜನರು ಭಾಗವಹಿಸಿದ್ರು. ಹಲವು ಜನರು ನಿತೀಶ್ ಕುಮಾರ್ ಜಿಂದಾಬಾದ್, ಬಿಹಾರ್ ಅಭಿವೃದ್ಧಿ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ರು. ಇದನ್ನ ಕೇಳಿದ ನಿತೀಶ್ ಅವರು ಹೀಗಂದ್ರು: ಮುಂದಿನ 5 ವರ್ಷಗಳು ಬಿಹಾರಕ್ಕೆ ಬದಲಾವಣೆಯ ಕಾಲ. ಉದ್ಯೋಗ, ಮಹಿಳಾ ಸುರಕ್ಷತೆ, ಬೇಸಿಕ್ ಸೌಲಭ್ಯಗಳು, ದೊಡ್ಡ ಮಟ್ಟದ ಅಭಿವೃದ್ಧಿ ನಮ್ಮ ಗುರಿ. ಕೇಂದ್ರ ಸರ್ಕಾರದ ಜೊತೆಗೂಡಿ ಬಿಹಾರವನ್ನ ಹೊಸ ಹಾದಿಗೆ ಕೊಂಡೊಯ್ಯುತ್ತೇವೆ. ಮೋದಿ ಸರ್ಕಾರದ ಬೆಂಬಲದ ಮೇಲೆ ಅವರು ವಿಶೇಷವಾಗಿ ಧನ್ಯವಾದವನ್ನ ಸಲ್ಲಿಸಿದ್ರು. ಸದ್ಯ ಬಿಹಾರದ ಜನರು ನಿರೀಕ್ಷೆಯಲ್ಲಿರುವ ಪ್ರಮುಖ ಬದಲಾವಣೆಗಳು ಯಾವುದು ಅಂದ್ರೆ ಉದ್ಯೋಗ ಸೃಷ್ಟಿ, ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ, ಕಾನೂನು ಸುವ್ಯವಸ್ಥೆ, ರಸ್ತೆಗಳು ಮತ್ತು ಮೂಲ ಸೌಕರ್ಯದ ಬಗ್ಗೆ ಮತ್ತು ಮಹಿಳಾ ಭದ್ರತೆಯ ಬಗ್ಗೆ. ಮೋದಿ, ನಿತೀಶ್, ಯೋಗಿ ಈ 3 ನಾಯಕರಿಂದ ಅಭಿವೃದ್ಧಿಯ ವೇಗ ಹೆಚ್ಚಾಗಬಹುದು ಎಂಬುದು ಜನರ ನಂಬಿಕೆ. ನಿತೀಶ್ ಅವರ ಆಡಳಿತದ ಶೈಲಿ, ಮೋದಿ ಅವರ ಕೇಂದ್ರದ ಬೆಂಬಲ ಮತ್ತು ಯೋಗಿಯ ಶಿಸ್ತು ಪಾಲನೆ, ಈ 3 ನಾಯಕರ ಸಂಯೋಜನೆ ಎನ್ಡಿಎಗೆ ಪೂರ್ವ ಭಾರತದಲ್ಲಿ ರಾಜಕೀಯ ಬಲವನ್ನ ಹೆಚ್ಚಿಸಿದೆ. ನಿತೀಶ್ ಕುಮಾರ್ 10ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದು ಬಿಹಾರದ ರಾಜಕೀಯದಲ್ಲಿ ಒಂದು ದೊಡ್ಡ ತಿರುವು. ಮೋದಿ, ಯೋಗಿ ಬೆಂಬಲದಿಂದ ಮುಂದಿನ ವರ್ಷಗಳಲ್ಲಿ ಬಿಹಾರವು ಅಭಿವೃದ್ಧಿಯ ಹೊಸ ಹಾದಿ ಹಿಡಿಯಲಿದೆ ಎನ್ನುವುದು ಸ್ಪಷ್ಟವಾಗಿದೆ. नीतीश कुमार सत्य निष्ठा से प्रतिज्ञान करता हूँ प्रतिज्ञान करता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं बिहार राज्य के मुख्यमंत्री के रूप में मैं अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी सरकार के लोगों के प्रति संविधान और विधि के अनुसार न्याय करूंगा।